ಕಲ್ಪವೃಕ್ಷವನ್ನೇ ನಂಬಿ ಬದುಕುತ್ತಿರುವ ತೆಂಗು ಬೆಳೆಗಾರರಿಗೆ ಈಗ ಬೆಲೆ ಏರಿಳಿತದ ಭೀತಿ ಎದುರಾಗಿದೆ. ಕಳೆದ 8 ತಿಂಗಳ ಅವಧಿಯಲ್ಲಿ ತೆಂಗಿನಕಾಯಿ ಬೆಲೆ ಶೇಕಡ 50ಕ್ಕಿಂತಲೂ ಹೆಚ್ಚು ಕುಸಿತ ಕಂಡಿದೆ. ಮಾರುಕಟ್ಟೆಯ ಈ ದಿಢೀರ್ ಬದಲಾವಣೆ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಕೇವಲ ತೆಂಗಿನಕಾಯಿ ಮಾತ್ರವಲ್ಲದೆ ತೆಂಗಿನೆಣ್ಣೆ ಬೆಲೆಯಲ್ಲೂ ಗಣನೀಯವಾಗಿ ಇಳಿಕೆಯಾಗಿದ್ದು ಗ್ರಾಹಕರಿಗೆ ಸಿಹಿಯಾಗಿದ್ದರೂ ಬೆಳೆಗಾರರಿಗೆ ಮಾತ್ರ ಕಹಿಯಾಗಿದೆ. ಕಳೆದ ವರ್ಷ ಹಸಿ ತೆಂಗಿನಕಾಯಿ ಬೆಲೆ ಪ್ರತಿ ಕೆಜಿಗೆ ಅಂದಾಜು 100 ರೂಪಾಯಿ ತಲುಪಿತ್ತು. ನಂತರದ ದಿನಗಳಲ್ಲಿ 60 ರಿಂದ 65 ರೂಪಾಯಿ ಆಸುಪಾಸಿನಲ್ಲಿದ್ದ ಬೆಲೆ ಈಗ ದಿಢೀರನೆ 40 ರಿಂದ 41 ರೂಪಾಯಿಗೆ ಕುಸಿದಿದೆ. ಇದು ಕೃಷಿಕರ ಆದಾಯದ ಮೇಲೆ ನೇರ ಪೆಟ್ಟು ನೀಡಿದೆ. ಮತ್ತೊಂದೆಡೆ ತೆಂಗಿನೆಣ್ಣೆ ಮಾರುಕಟ್ಟೆಯು ತಣ್ಣಗಾಗಿದೆ. ಕೆಲವು ತಿಂಗಳ ಹಿಂದೆ ಲೀಟರ್ಗೆ 550 ರೂಪಾಯಿ ಇದ್ದ ತೆಂಗಿನೆಣ್ಣೆ ಬೆಲೆ ಪ್ರಸ್ತುತ ವಿವಿಧ ಬ್ರ್ಯಾಂಡ್ಗಳಲ್ಲಿ 210 ರಿಂದ 260 ರೂಪಾಯಿಗೆ ತಲುಪಿದೆ. ಆದರೆ ಅರ್ಧಕ್ಕಿಂತಲೂ ಹೆಚ್ಚು ದರ ಇಳಿಕೆಯಾಗಿದೆ. ಈ ಬಾರಿ ತಮಿಳುನಾಡಿನಲ್ಲಿ ತೆಂಗಿನಕಾಯಿ ಉತ್ಪಾದನೆ ಗಣನೀಯವಾಗಿ ಏರಿಕೆಯಾಗಿದೆ. ಕಳೆದ ವರ್ಷ ಹವಾಮಾನ ವೈಪರೀತ್ಯದಿಂದ ಅಲ್ಲಿ ಉತ್ಪಾದನೆ ಕುಸಿತಿದ್ದರಿಂದ ಕೇರಳ ಮತ್ತು ಕರ್ನಾಟಕದ ತೆಂಗಿಗೆ ಭಾರಿ ಬೇಡಿಕೆ ಇತ್ತು. ಆದರೆ ಈ ಬಾರಿ ತಮಿಳುನಾಡಿನ ಮಾರುಕಟ್ಟೆಗೆ ತೆಂಗಿನಕಾಯಿ ಹರಿವು ಹೆಚ್ಚಾಗಿರುವುದರಿಂದ ಬೆಲೆ ಇಳಿಕೆಗೆ ಮುಖ್ಯ ಕಾರಣವಾಗಿದೆ. ಜೊತೆಗೆ ಉರಿ ಬಿಸಿಲಿನಿಂದಾಗಿ ತೆಂಗಿನಕಾಯಿಗಳು ಅಕಾಲಿಕವಾಗಿ ಬೇಗನೆ ಬೆಳೆಯುತ್ತಿವೆ. ಇದು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಏಕಕಾಲಕ್ಕೆ ಹೆಚ್ಚಿನ ಪ್ರಮಾಣದ ಕಾಯಿಗಳು ಬರುವಂತೆ ಮಾಡಿದೆ. ಇಷ್ಟೇ ಅಲ್ಲದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದಂತಹ ಪರಿಸ್ಥಿತಿಗಳು ರಫ್ತು ವಲಯದ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರಿದ್ದು ಮಾರುಕಟ್ಟೆಯ ಸಮತೋಲನ ತಪ್ಪಿದೆ. ಒಂದೆಡೆ ಬೆಲೆ ಕುಸಿಯುತ್ತಿದ್ದರೆ ಇನ್ನೊಂದೆಡೆ ತೆಂಗು ಬೆಳೆಯುವ ವೆಚ್ಚ ಮಾತ್ರ ಗಗನಕ್ಕೇರುತ್ತಿದೆ. ಗೊಬ್ಬರದ ಬೆಲೆ, ತೆಂಗು ಕೀಳುವ ಕಾರ್ಮಿಕರ ಕೂಲಿ ಮತ್ತು ಸಾಗಾಣಿಕಾ ವೆಚ್ಚಗಳು ಏರಿಕೆಯಾಗುತ್ತಲೇ ಇವೆ. ಇನ್ನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಹಾಕಿದ ಬಂಡವಾಳವು ಕೈಗೆ ಬರದಂತಾಗಿದೆ ಎಂಬುದು ರೈತರ ಅಳಲು. ಪ್ರಸ್ತುತ ಬೇಸಿಗೆಯ ಬಿಸಿಲಿನಲ್ಲಿ ಎಳನೀರಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಬೇಡಿಕೆ ಇರುವುದು ಸಮಾಧಾನಕರ ಸಂಗತಿಯಾದರೂ ಒಟ್ಟಾರೆ ತೆಂಗು ಕೃಷಿ ಲಾಭದಾಯಕವಾಗಿ ಉಳಿದಿಲ್ಲ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.